ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನೋಡಿ ಸೂಪರ್ವಾಗಿರುವಂಥ ಒಂದು ಮ್ಯಾಂಗೋ ಕೇಸರಿಬಾತ್ ಮಾಡ್ತಾಯಿದ್ದೀನಿ ರೀ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನು ಇಲ್ಲಿ ನೋಡಿರಿ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಸ್ವೀಟ್ ಇರೋ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಹೆಚ್ಚಿ ಈ ಥರ ಒಂದು ಪ್ಯೂರಿ ಮಾಡ್ಕೊಂಬರ್ತಿದ್ದೀನಿ ನೋಡಿರಿ. ನೀರು ಹಾಕ್ಲಾರ್ದಾಗ ಮಾಡ್ಕೊಬೇಕ್ರಿ ಇದನ್ನು. ನೋಡಿರಿ ಈ ಥರ ಪೇಸ್ಟ್ ಆದರೆ ಸಾಕ್ರಿ. ನಾನು ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಸ್ವೀಟ್ ಇರೋ ಮಾವಿನ ಹಣ್ಣು. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಈಗ ಒಲೆ ಹಚ್ಚುತ್ತಿದ್ದೀನಿ ರೀ. ಒಂದು ಕಡಾಯಿ ಇಟ್ಟಿದ್ದೀನಿ. ಈ ಕಡಾಯಿ ಕಾದೆ ಹತ್ತಿರಿ ನಾನು 3 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿರಿ. ಕೇಸರಿ ಬಾತಿಗೆ ಎಷ್ಟು ತುಪ್ಪ ಎಣ್ಣೆ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರ್ತೈತೆ ರೀ. ಇಲ್ಲಿ 3 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ, 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹುರ್ಕೊತಿದ್ದೀನಿ ನೋಡಿರಿ. ಫಸ್ಟ್ ಹುರ್ಕೊಂಡು ತಗೊಂಬಿಡ್ತೀನಿ ರೀ. ಲೈಟಾಗಿ ಹುರ್ಕೊತಾ ಇದ್ದೀನಿ ನೋಡಿರಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊತಾ ಇದ್ದೀನಿ ರೀ ನಾನು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕ್ರಿ. ನೋಡಿ ಈ ಥರ ಕಲರ್ ಚೇಂಜ್ ಆಗೈತಿ. ಒಂದು ಪ್ಲೇಟಿಗೆ ತಕ್ಕಂತ ಇದ್ದೀನಿ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ಈ ಥರ ಲೈಟಾಗಿ ಹುರ್ಕೊಂಡ್ರೆ ಸಾಕ್ರಿ. ಈಗ ಅದೇ ಕಡೆಗೆ ನೋಡಿ ಈ ಥರ ಲೈಟಾಗಿ ಹುರ್ಕೊಬೇಕು ನೋಡಿರಿ. ಈಗ ಅದೇ ಕಡೆಗೆ ನೋಡಿರಿ ಒಂದು ಬಟ್ಲ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ಒಂದು ಬಟ್ಲ ಬಾಂಬೆ ರವೆ ನೋಡಿರಿ ಅದೇ ಕಡೆಗೆ ಹಾಕ್ಕೊಂಡು ಒಂದು 3 ಇಂದ 4 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ ನೋಡಿರಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹುರ್ಕೊಬೇಕ್ರಿ. ಇದನ್ನು ಎಷ್ಟು ಚೆನ್ನಾಗಿ ರವೆ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಬರ್ತೈತೆ ರೀ. ಕೇಸರಿ ಬಾತ್ ಘಮ ಘಮ ಅಂತ ಅಂತಿರ್ತೈತೆ ರೀ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುವಾಡ್ಕೆ ಅಂತ ಇರ್ಬೇಕ್ರಿ ಸ್ವಲ್ಪ. ನೋಡಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೇನೆ ರೀ. ಮತ್ತೆ ತಿರುಗಿಸ್ಬೇಕ್ರಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸ್ವಲ್ಪ ತಿರುಗಿಸ್ತಾನೆ ಇರ್ಬೇಕ್ರಿ, ಕೈ ಬಿಡ್ಲಾರ್ದಂಗೆ ರವಾನ. ಅದು ಘಮ ಘಮ ಅನಿಸ್ತಿರ್ತೈತೆ ರೀ ರವೆ. ಹಂಗೆ ಅದೂ ಸ್ವಲ್ಪ ರವೆ ಕೂಡ ಸ್ವಲ್ಪ ದಪ್ಪಗಾಗ್ತಾ ಚೇಂಜ್ ಆಗ್ತೈತೆ ರೀ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತೈತೆ ರೀ. ಇನ್ನೂ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ, ಇನ್ನೂ ಸ್ಪೂನ್. ಮಧ್ಯದಲ್ಲಿ ಈ ಥರ ತುಪ್ಪ ಹಾಕಿ ರವೆ ಹುರ್ಕೊತಿದ್ದೆ ರವಾನ ತುಂಬಾ ಚೆನ್ನಾಗಿ ಬರ್ತೈತೆ ರೀ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಬೇಕು ನೋಡಿರಿ ರವಾನ. ನೋಡಿರಿ ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ತುಪ್ಪ ಹಾಕಿ ಮಧ್ಯದಾಗ ಹುರ್ಕೊತ ಇದ್ದರೆ ರವನ ತುಂಬಾ ಚೆನ್ನಾಗಿ ಬರ್ತೈತೆ ರೀ. ರವೆ ಕೂಡ ತುಂಬ ಟೇಸ್ಟಾಗಿ ಕೇಸರಿ ಬಾತ್ ಬರ್ತೈತೆ ರೀ. ನಾವು ರವೆ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಬರ್ತೈತೆ ನೋಡಿರಿ. ಹಾಗೆ 1 ನಿಮಿಷ 2 ನಿಮಿಷ ಹುರ್ಕೊಂಬಿಟ್ರೆ ಅಸ್ಕ ಬಿಸ್ಕ ಆಗಿಬಿಡ್ತೈತೆ ರೀ. ಅದಕ್ಕೆ ರವೆ ಹುರ್ಕೊಳೋದ್ರಲ್ಲಿ ಇರೋದ್ರಿ. ನಾವು ಎಷ್ಟು ಚೆನ್ನಾಗಿ ರವೆ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರ್ತೈತೆ ನೋಡಿರಿ. ಒಂದು ಪಾತ್ರೆಯಲ್ಲಿ 1 ಬಟ್ಲ ರವೆಗೆ 2 ಬಟ್ಲ ನಾನು ನೀರು ಕಾಸಕ್ಕೆ ಇಡ್ತಾಯಿದ್ದೀನಿ ನೋಡಿ. ನಾನಿಲ್ಲಿ 1 ಬಟ್ಲ ರವೆಗೆ 1 ಬಟ್ಲ ಸಕ್ಕರೆ ತೊಗೊತಿದ್ದೀನಿ ರೀ. ನೀವು ಬೇಕಾದ್ರೆ 3/4 ಬಟ್ಲ ಬೇಕಾದ್ರೆ ತೊಗೊಬೋದ್ರಿ. ಸ್ವೀಟ್ ಕಡಿಮೆ ಬೇಕಂದ್ರೆ ನಾನು ಸ್ವಲ್ಪ ಸ್ವೀಟ್ ಇಲ್ಲ ಅಂತೇಳಿ ನಾನು 1 ಬಟ್ಲ ರವೆಗೆ 1 ಬಟ್ಲ ಸಕ್ಕರೆ ತೊಗೊಂಡು ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ 1 ನಿಮಿಷ 2 ನಿಮಿಷ ಆದ್ರೂ ಫ್ರೈ ಮಾಡ್ಕೊಬೇಕ್ರಿ. ಅದರೊಳಗೆ ಕಲಿಬೇಕೆಲ್ಲ. ಅದು ರವೆ ಜೊತೆಗೆ ಇದು ಕೂಡ ಎಲ್ಲ ಇದಾಗಬೇಕ್ರಿ. ಎಲ್ಲ ಪುಡಿ ಕರಗಬೇಕ್ರಿ. ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ. ಅಲ್ಲಿವರೆಗೂ 2 ರಿಂದ 3 ನಿಮಿಷ ಆದರೆ ಚೆನ್ನಾಗಿ ಇದ್ರ ಜೊತೆಗೆ ಇದು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ರವೆ ಜೊತೆಗೆ ಸಕ್ಕರೆ ಕೂಡ. ಇವಾಗ ನೋಡಿ ನೀರು ಕಾಯ್ತೈತೆ ರೀ. ಈಗ ಆ ನೀರನ್ನ ಈ ಕಡೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿರಿ ನೀರು ಹಾಕ್ತೀನಿ ಹೇಳ್ರಿ. 1 ಗಂಟೆ ಇರಲಾರ್ದಂಗೆ ಚೆನ್ನಾಗಿ ಬರ್ತೈತೆ ನೋಡಿರಿ. ನೀವು ತೋರಿಸ್ತಾಯಿದ್ದೀನಿ ನೋಡಿರಿ. ಇವಾಗ ಬೇಕಾದ್ರೆ 1 ಗಂಟೆ ಕೂಡ ನೀರಲ್ರಿ. ಈ ಥರ ಬಿಸಿನೀರಲ್ಲಿ ಹಿಂದೆಲ್ಲ ಇವಾಗ ರವೆ ಸಕ್ಕರೆ ಎಲ್ಲ ಹುರ್ಕೊತ ಇದ್ವಿ ಅಲ್ರಿ. ಅವಾಗ ಹಿಂದಲ್ಲಿ ನೀರು ಹಾಕ್ಬಿಟ್ರೆ ಗಂಟೆ ಆಗಿಬಿಡ್ತೈತೆ ರೀ. ಒಂದು ಕಡೆ ನೀರು ಕಸ್ಕೊಂಡು ಈ ಥರ ಹಾಕಿದರೆ 1 ಗಂಟೆ ಇರಲಾರ್ದಂಗೆ ಬರ್ತೈತೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿರಿ. ನೀವೇ 1 ಗಂಟೆ ಇರಲ್ರಿ. ಫಸ್ಟ್ ಟೈಮ್ ಮಾಡೋ ಕೂಡ ಇದು ಧೈರ್ಯವಾಗಿ ಆರಾಮ್ಸೆ ಮಾಡ್ಬೋದು ರೀ. ಇದನ್ನು ಬೈನೇ ಪಡ್ಬಾರ್ದು ಅಷ್ಟು ಚೆನ್ನಾಗಿ ಬರ್ತೈತೆ ನೋಡಿರಿ. ಈ ಥರ ಬಿಸಿನೀರು ಹಾಕಿದರೆ ರವೆ ಸಕ್ಕರೆ ಹುರ್ಕೊಂಡು ಈ ಥರ ಬಿಸಿನೀರು ಹಾಕ್ಬಿಟ್ರೆ ಚೆನ್ನಾಗಿ ಬರ್ತೈತೆ ನೋಡಿ. ಇವೆಲ್ಲ ಸ್ವಲ್ಪ ಗಟ್ಟಿಗೆ ಆಗ್ತಾ ಬರ್ತೈತೆ ರೀ. ತುಂಬ ಚೆನ್ನಾಗಿ ಬರ್ತೈತೆ ರೀ. ನೋಡಿ ಈಗ ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತೆ ರೀ. ಇವಾಗಿದ್ದು ಫುಡ್ ಕಲರ್ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಬೇಕಿದ್ರೆ ಹಾಕೊಬೋದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ ರೀ. ನೋಡಿರಿ ನಾನು ಕಾಸಿ ಹಾರಿಸಿದ್ದ ಅಲ್ರಿ. ಇದು 3/4 ಬಟ್ಲ ತೊಗೊಂಡಿದ್ದೀನಿ ನೋಡಿರಿ. ನೀವು ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡೆಗೆ ತೊಗೊಬೋದು ರೀ. ನಾನು ಇಲ್ಲಿ 3/4 ಬಟ್ಲ ತೊಗೊಂಡಿದ್ದೀನಿ ರೀ ಹಾಲು. ನೋಡಿ ಚೆನ್ನಾಗಿ ಕಲಿಸ್ಬೇಕ್ರಿ. ಇದು ಹಾಲು ಎಲ್ಲ ಅದರೊಳಗೆ ಕೇಸರಿ ಬಾತೊಳಗೆ ಎಲ್ಲ ಕಲಿಬೇಕು ನೋಡಿ. ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಷ್ಟು ಚೆನ್ನಾಗಿ ಬರ್ತೈತೆ ರೀ. ಅದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅದು ಹಾಲು ನೋಡಿ ತುಂಬ ಚೆನ್ನಾಗಿ ಬರ್ತೈತೆ ರೀ. ತುಂಬಾ ಚೆನ್ನಾಗಿರ್ತೈತೆ ರೀ ಹಾಲು ಹಾಕಿದ್ರಂತ ಕೇಸರಿ ಬಾತ್ ಅಂತೂ. ಇವಾಗ ಇರೋದು ಟೇಸ್ಟ್ ಅದು ಕೇಸರಿ ಬಾತ್ ಹೆಂಗೆ ಬರ್ತೈತೆ ಅಂತೇಳಿ ನೋಡಿ. ಇದು ಕೂಡ ಚೆನ್ನಾಗಿ ಹಾಲೊಳಗೆಲ್ಲ ಕಲಿಬೇಕ್ರಿ. ಅದು ಸಕ್ಕರೆ ರವೆ ಎಲ್ಲ ಅದು ಕೂಡ ಸ್ವಲ್ಪ ನೋಡ್ರಿ ಅಲ್ಲೇ ತಳ ಬಿಡ್ತಾ ಬರ್ತೈತೆ ರೀ. ಇವಾಗ ನೋಡಿರಿ ಮ್ಯಾಂಗೋ ಹಾಕ್ತಾಯಿದ್ದೀನಿ. ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ರಿ ಅದು ಹಾಕ್ತಾಯಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿರಿ. ಇವಾಗ ಮ್ಯಾಂಗೋ ಕೇಸರಿ ಬಾತ್ ಅಂತೂ ಸೂಪರ್ ಇರ್ತೈತೆ ರೀ. ನೀವು ಕೂಡ ಒಂದ್ಸರಿ ಮನೆ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ನೀವೇ ಕಮೆಂಟ್ ಮಾಡಿದ್ರೆ ಅಷ್ಟು ಸೂಪರಾಗಿರ್ತೈತೆ ರೀ. ಅದು ಕೂಡ ಎಲ್ಲ ಚೆನ್ನಾಗಿ ಕಲಸಂಗೆ 1 ರಿಂದ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೋಡಿರಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ರೀ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನಾನು ಫಸ್ಟಿಗೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ರಿ ಅದನ್ನ ಹಾಕ್ತಾಯಿದ್ದೀನಿ ನೋಡಿ.
ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಆಲ್ರೆಡಿ ನೋಡಿರಿ ಎಲ್ಲ ಕೇಸರಿಬಾತ್ ರೆಡಿ ಆಗ್ತಾಯಿತ್ತು ನೋಡಿ. ಮ್ಯಾಂಗೋ ಕೇಸರಿಬಾತ್ ರೆಡಿ ಆಗ್ತಾಯಿತ್ತು ರೀ. ಎಲ್ಲ ಕಲಸಿದ್ರೆ ಆಯ್ತು, 1-2 ನಿಮಿಷ ಬಿಟ್ಟು ಆಯ್ತು ನೋಡಿರಿ. ಈಗ ನೋಡಿರಿ ಒಂದು ಬಟ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಮ್ಯಾಂಗೋ ಕೇಸರಿಬಾತ್ ರೆಡಿ ರೀ. ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ರೀ. ಮ್ಯಾಂಗೋ ಕೇಸರಿಬಾತ್ ಒಂದು ಪ್ಲೇಟ್ ಸರ್ವ್ ಮಾಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನೀವೇ. ನೋಡಿರಿ ಮಾವಿನ ಹಣ್ಣಿನ ಕೇಸರಿಬಾತ್ ಅಥವಾ ಮ್ಯಾಂಗೋ ಕೇಸರಿಬಾತ್ ಹೆಂಗೆ ಬಂತಂತ ನೀವು ನೋಡಿದ್ರಲ್ಲ, ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ಕಮೆಂಟ್, ಶೇರ್, ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.